ಬಟ್ ಇಲ್ಲಿ ನಮ್ಮ ಬಾಯ್ನ ಪೊಲೀಸ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಬರಬೇಡ ಅಂತ ಅಂತಿದ್ದಾರೆ. ಸೀರಿಯಸ್ಲಿ ನನಗೆ ಟಿಪಿಕಲ್ ಹೇಳಿದ ಅರ್ಥ ಆಯಿತು ಏನು ಅಂತ. ಎಕ್ಸಾಸ್ಟ್ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಮಾಡ್ತಾರೆ ಇಲ್ಲಿ. ಏನು ಗುರು ಗೊತ್ತಾಗುತ್ತೆ ಇದರಲ್ಲಿ? ಇದರಲ್ಲಿ ಏನು ಗೊತ್ತಾಗುತ್ತೆ? ನಿಮ್ಮ ಗಾಡಿ ಇಡ್ತಿದ್ರೆ ಸೈಲೆನ್ಸರ್ ತರಬೇಕಾಯ್ತು ಒರಿಜಿನಲ್. ಯಾರನ್ನಾದ್ರೂ ಕೇಳ್ಕೊಂಡು ಬರಬೇಕು. ನನ್ನ ಮುಕ್ಲ ಹಟ್ನ ಇಟ್ಕೊಂಡು ಡ್ರೈವ್ ಮಾಡ್ದ. ಇಲ್ಲ ನಾನು 1000 ರೂಪಾಯಿ ಫಸ್ಟ್ ಕೊಟ್ಟಿದ್ದೀನಿ. ನಾನು 1000 ರೂಪಾಯಿ ಕೊಟ್ಟಿದ್ದು, ಮತ್ತೆ ಆದ್ಮೇಲೆ ನಿಂದು ಮತ್ತೆ 1000 ರೂಪಾಯಿ ಕೇಳ್ತಾ ಇದ್ದೀನಿ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಫೈನಲಿ ಕೊನೆಗೂ ರೈಡ್ ಹೊರಡ್ಬೇಕರು. ಎಷ್ಟೊಂದು ದಿನ ಆಗಿತ್ತು ಫುಲ್ಲು ಈ ಥರ ಗೇರ್ಸ್ ಹಾಕಿ, ಐ ಮೀನ್ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಶೂಸು, ಅಂದರೆ ರೈಡಿಂಗ್ ಶೂಸ್ ಅಲ್ಲ, ಅದೊಂದು ಬೇರೆ ಶೂಸ್ ಬಿಡಿ, ಅದೊಂದು ಕತೆ ಹೇಳ್ತೀನಿ ಆಮೇಲೆ. ರೈಡಿಂಗ್ ಶೂಸ್ ಹೂಸ್ಟ್ ಆಗಿಬಿಟ್ಟಿದ್ದಾವೆ. ಅಂದರೆ ಫುಲ್ ಕಂಪ್ಲೀಟ್ ಗೇರ್ಸ್ ಹಾಕಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಒಂದು ದೊಡ್ಡ ರೈಡಿಗೆ ಹೊರಟಿರೋದು. ಆಫ್ಟರ್ ಸ್ಪಿತಿ ಇದೆ ಅನಿಸುತ್ತೆ, ಮಧ್ಯದಲ್ಲಿ ಎಲ್ಲೂ ಹೋಗಿರಲಿಲ್ಲ. ಅದು ಈ ಸಲ ಇನ್ನೊಂದು ಖುಷಿ ಏನಂದರೆ ನಮ್ಮ ಹಾಸನಿಂದ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ರೈಡು ನಾನು ಹಾಸನಿಂದ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಹೋಗ್ತಾ ಇರೋದು ಮಧುಮಲೆ ಫಾರೆಸ್ಟ್ ಕ್ರಾಸ್ ಆಗಿ ಇನ್ನೊಂದು ಏನೋ ಫಾರೆಸ್ಟ್ ಇದೆ, ಕಲಾವಟ್ಟಿ ಅಂತೇನೋ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು, ಅಲ್ಲೇ ಫಾರೆಸ್ಟಲ್ಲಿ ಸ್ಟೇ ಇರೋದು. ಸೊ ಇವಾಗ ಫಸ್ಟು ಮೈಸೂರು, ಆಮೇಲೆ ಬಂಡೀಪುರು, ಆಮೇಲೆ ಮಧುಮಲೆ ಫಾರೆಸ್ಟು. 300 ಕಿಲೋಮೀಟರ್ಸ್ ಪ್ಲಸ್ ಇದೆ ನಾನು ಮ್ಯಾಪಲ್ಲಿ ನೋಡಿದಾಗ. ಓಕೆ, ರಿಲಯನ್ಸ್ ಪೆಟ್ರೋಲ್ ಬಂಕ್ ಬಂತು. ಫಸ್ಟ್ ಫ್ಯೂಯಲ್ ಸ್ಟಾಪ್. ಅಯ್ಯೋ, ಲಗೇಜೆಲ್ಲ ಹೆಂಗೆ ಪ್ಯಾಕ್ ಮಾಡಿದ್ದೀನಿ, ಏನೇನು ತಗೊಂಡಿದ್ದೀನಿ ಅಂತಲೂ ಹೇಳ್ತೀನಿ ತಡ್ರಿ. ಫುಲ್ ಟ್ಯಾಂಕು. $950 ಮಾಡಿಬಿಡ್ರಿ, ಆಗುತ್ತಾ? ಹಾಂ, ನೋಡಿರಿ ಇಷ್ಟೇ ಲಗೇಜು. ಟಾಪ್ ಬಾಕ್ಸ್ ಇರೋದ್ರಿಂದ ಜಾಸ್ತಿ ಲಗೇಜ್ ಬರ್ತಿಲ್ಲ ಅಷ್ಟೇ. ವೆದರ್ ಮಾತ್ರ ಮಸ್ತಾಗಿದೆ. ಪ್ರಾಪರ್ ರೈಡ್ ಮಾಡೋಕ್ಕೆ ಹೆಂಗಿರ್ಬೇಕು ಹಂಗಿದೆ ಗುರು ವೆದರ್ ಮಾತ್ರ. ಸೀರಿಯಸ್ಲಿ ನಿಯರ್ ಟು ಮೋಸ್ಟ್ಲಿ ಹೊಸಳ್ಳಿ ಬಂದೆ. ಇವಾಗ ಸುಮಾರು ಜನ ಅನ್ಕೊಳ್ತಾ ಇರ್ತೀರಾ, ಯಾರು ಇನ್ಸ್ಟಾಗ್ರಾಮಲ್ಲಿ ನೋಡಿರಲ್ಲ ಅವ್ರು ಅನ್ಕೊಳ್ತಾ ಇರ್ತೀರಾ ಸೋಲಾರ್ ರೈಡ್ ಹೋಗ್ತಾಯಿದ್ದೀನಿ ಅಂತ. ಇಲ್ಲ, ಸೋಲಾರ್ ರೈಡ್ ಹೋಯ್ತಲ್ಲ, ನಮ್ಮ ಬಾಯ್ಸ್ ಎಲ್ಲ ಬರ್ತಿದ್ದಾರೆ, ಅದಕ್ಕೆ ಲೇಟ್ ಆಗಿರೋದು. ಇವಾಗ ಟೈಮು 9:30 ಹೊರಟಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಇಷ್ಟು ಲೇಟಾಗಿ ಹೊರಟಿದ್ದೀನಿ ಅಂತ. ಅಲ್ಲಿ ನಮ್ಮ ನಿಶಾಲ್ ಬ್ರೋ ಅವರು ಹೇಳಿದರು, ನಾನು ಅಲ್ಲಿ ಹೊರಟ ಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಆಮೇಲೆ ಹೊರಡಿ ಅಂತ. ನಮ್ಮ ನಿಶಾಲ್ ಬ್ರೋನ ಬಿಟ್ಟು ಇನ್ನೂ 4 ಜನ ರೈಡರ್ಸ್, ಓವರಾಲ್ 5 ಜನ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಮೈಸೂರಲ್ಲಿ ಮೀಟಿಂಗ್ ಪಾಯಿಂಟ್ ಇರೋದು. ಯಾರ್ಯಾರು ಎಂತ ಎಲ್ಲ ನಿಮಗೆ ನೆಕ್ಸ್ಟು ಅಲ್ಲಿ ಹೋದ್ಮೇಲೆ ಮೀಟ್ ಮಾಡಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ನಿನ್ನೆಯಿಂದ ಇಂತೂ ಇವಿ ಫುಲ್ ಕೆಲಸ ಗುರು. ರೈಡ್ ಹೋಗು, ಅದನ್ನು ಬಂದು ಎಡಿಟ್ ಮಾಡು, ಎಲ್ಲ ಫುಲ್ ನೆಕ್ಸ್ಟ್ ಲೆವೆಲು ಕಂಟೆಂಟ್ ಮೇಲೆ ಕಂಟೆಂಟ್ ತುಂಬಿಸ್ತಾ ಇದ್ದೀವಿ. ಆಮೇಲೆ ನಿಮ್ಮ ಫ್ರೆಂಡ್ಸು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು, ಆಮೇಲೆ ಇತ್ತೀಚೆಗೆ ಸ್ವಲ್ಪ ನೋಡೋದನ್ನು ಅವಾಯ್ಡ್ ಮಾಡಿದ್ರು, ಅವ್ರಿಗೆ ಹೇಳಿ ದ ಬೀಸ್ಟ್ ಇಸ್ ಬ್ಯಾಕ್ ಅಂತ. ನೀವು ಮುಂಚೆ ಯಾವ ಥರ ನೋಡ್ತೀರಿ ಅದೇ ಥರ ಮತ್ತೆ ವಾಪಸ್ ವ್ಲಾಗ್ಸ್ ಮಾಡ್ತೀನಿ, 100% ಮಾಡ್ತೀನಿ ಈ ಸೀರೀಸಲ್ಲಂತೂ. ಏನು ಗುರು ಇಷ್ಟೊಂದು ಜೋರ ಹೊಡಿತಾವನೆ 18. ಇನ್ನೇನಿಲ್ಲ, ನನಗೆ ಇಲ್ಲಿಂದ 1.5 hour ಅಷ್ಟೇ ಮೈಸೂರು. 120 ಕಿಲೋಮೀಟರ್ಸ್ ಇರ್ಬೋದು. 100+ ಕ್ರೂಸಿಂಗ್ ಸ್ಪೀಡ್ ಇದೆ. ಆರಾಮಾಗಿ 1.5 hour ಹೋಗ್ತೀನಿ ಇಲ್ಲಿಗೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ ಬಾಯ್ಸ್, ಟೈರ್ ಆಫ್ ರೋಡ್ ಟೈರ್ಸ್ ಹಾಕ್ಸಿದ್ದೀನಿ. ಟ್ರ್ಯಾಕ್ ಟೈರ್ಸ್ ಆಲ್ರೆಡಿ ಪಂಚರ್ ಆಗಿಬಿಟ್ಟಿದೆ ಇಲ್ಲಿ ಸೀಗುಡು ಆಫ್ ರೋಡ್ ತಗೊಂಡೋಗಿದ್ದಕ್ಕೆ. ಸೊ ಟ್ರ್ಯಾಕ್ ಟೈರ್ಸಿಂದ ಮತ್ತೆ ನಮ್ಮ ಸ್ಪಿತಿ ಆಫ್ ರೋಡ್ ಟೈರ್ಸ್ ಹಾಕ್ಸಿದ್ದೀನಿ. ಇದು 70% ಆಫ್ ರೋಡ್, 30% ಹೈವೇ. ಲೆಟ್ಸ್ ಗೋ ಬಾಯ್ಸ್. ಫುಲ್ ಜಿಗಿ ಇವತ್ತೆಂತೂ ಇನ್ಮೇಲೆ ಕೇಳಲೇಬೇಡಿ, ಫುಲ್ ರಾಬ್ರಿ ಮಾಡೋಣ ಬನ್ನಿ ಹೋಗಿ. ಹೇಳಬೇಕು ಅಂದರೆ ಮಾನ್ಸೂನಿಗೆ ಎಲ್ಲ ನಾರ್ಮಲಾಗಿ ಮಡಿಕೇರಿ, ಚಿಕ್ಕಮಂಗ್ಳೂರು ಈ ಥರ ಎಲ್ಲ, ಸಕಲೇಶಪುರ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮದು ಅದೇ ಪ್ಲ್ಯಾನ್ ಇದ್ದಿದ್ದು. ಕೊನೆ ಮೂಮೆಂಟಲ್ಲಿ ನಮ್ಮ ನಿಶಾಲ್ ಬ್ರೋ ಅವರು ಫುಲ್ ಕಂಪ್ಲೀಟ್ ಪ್ಲ್ಯಾನ್ಸ್ ಚೇಂಜ್ ಮಾಡಿ ಒಂದು ಡಿಫ್ರೆಂಟ್ ರೂಟ್ ಮ್ಯಾಪ್ ಎಲ್ಲ ಸೆಟ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಅದು ಅಲ್ಲಿಗೆ 2-3 ಸಲ ರೈಡ್ ಮಾಡಿದ್ದಾರೆ. ನಾವು ಹೋಗ್ತಾರ ಹೋಮ್ ಸ್ಟೇ ಫಾರೆಸ್ಟ್ ಒಳಗಡೆ ಇರೋದು ಗುರು, ಸೆಂಟರಲ್ಲಿ. ನಿಮಗೆ ಮ್ಯಾಪಲ್ಲಿ ಯಾವುದೇ ಪಿನ್ ಮಾರ್ಕ್ ಸಿಗೋಲ್ಲ. ಈವನ್ ಅದನ್ನು ಎಲ್ಲೋ ವೆಬ್ಸೈಟಲ್ಲೂ ಎಲ್ಲೂ ಹಾಕಿಲ್ಲ, ಜಸ್ಟ್ ಗೊತ್ತಿರೋರಿಗೆ ಮಾತ್ರ ಹೋಮ್ ಸ್ಟೇ ಕೊಡೋದು. ಇಟ್ಸ್ ಎ ರಿಸ್ಟ್ರಿಕ್ಟೆಡ್ ಏರಿಯಾ ಬಾಯ್ಸ್. ಸೊ ಅಲ್ಲೆಲ್ಲ ಹೋಗಿ ವ್ಲಾಗ್ ಮಾಡೋದಕ್ಕೆ ಬೆಂಕಿಯಾಗಿರುತ್ತೆ. ಇವನ್ ಯಾರು ಸೀರೀಸೇ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಮಧುಮಲೆ ಫಾರೆಸ್ಟ್, ಅಲ್ಲಿ ಇಲ್ಲಿ ಸುಮಾರು ಇದ್ದಾವೆ, ಅಲ್ಲಿ ಇನ್ನೂ ತೋರಿಸಿದಂಥ ಪ್ಲೇಸ್ಗಳು, ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಮಸ್ಟ್ ಯಾವ ಸ್ಥಳ ಬಂದರೆ ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಇಲ್ಲಿ ಆ ಕಡೆ ದಾಡ್ತಾ ಇರ್ತಾರೆ. ಸೀರಿಯಸ್ಲಿ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಿದ್ದೀನಿ ಗುರು. ಇನ್ನೇನು ಮೈಸೂರು ಒಂದು 55-60 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಂದ. ಸಿಂಗಲ್ ರೋಡ್ಸ್ ಇರೋದ್ರಿಂದ ಹೆವಿ ಅಂದರೆ ಹೆವಿ ಕಾರ್ನರಿಂಗ್ ಮಜಾ ಎಲ್ಲ ತಗೊಳ್ತಾ ಇದ್ದೀನಿ.
ಬಟ್ ಏನಂದರೆ ಒಂದೊಂದ್ಸಲಿ ಮಳೆ ಬರೋ ಥರ ಆಗುತ್ತೆ, ಒಂದೊಂದ್ಸಲಿ ಈ ಥರ ಬಿಸಿಲು ಬರುತ್ತೆ. ಅದೇ ಕನ್ಫ್ಯೂಷನ್. ಸದ್ಯಕ್ಕೆ ಮಳೆ ಬರಲಿಲ್ಲ ಅಂದರೆ ಸಾಕು ನನಗೆ ಮೈಸೂರಿಗೆ ಹೋಗೋವರೆಗೂ. ಆಮೇಲೆ ಬಾಯ್ಸ್ ಮೀಟ್ ಆದಮೇಲೆ ಬೇಕಾದ್ರೆ ಆಮೇಲೆ ಮಳೆ ಬಂದರೂ ಹಿಂಗೋ ಮ್ಯಾನೇಜ್ ಆಗುತ್ತೆ. ಇದೇನು ಇಷ್ಟೊಂದು ಏನಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಇದೊಂದು ಇಂಪಾರ್ಟೆಂಟ್ ವಿಷಯ. ಆಮೇಲೆ ಎಲ್ಲರೂ ಕೇಳ್ತಾನೆ ಇರ್ತಾರೆ, ಬ್ರೋ ನಿಮ್ಮ ಮನೇಲಿ ಏನೂ ಅನ್ನಲ್ವಾ ಹಿಂಗೆ ರೈಡೆಲ್ಲ ಹೋಗ್ತಾ ಇರ್ತೀರಲ್ಲ ಅಂತ. ಬಿಕಾಸ್ ಇನ್ನು ಸ್ಟಿಲ್ 22, ನಾನು ಲದಾಖ್ ಮಾಡಿದಾಗ 19, ಸ್ಪಿತಿ ಮಾಡಿದಾಗ 20, ಇನ್ನೊಂದು ವರ್ಷ 21, 22 ರನ್ನಿಂಗು. ಹೇಳ್ಬೇಕಾದ್ರೆ 21 ಕ್ರಾಸ್ ಆಗಿದೆ. ಅದೊಂಥರ ಬೇರೆ ಥರ ಏಜ್ ಹೇಳೋದು. ಬಟ್ ನಾನೆಲ್ಲ ನೋಡಿರಿ ಇವಾಗ ಇವತ್ತು ತಮಿಳ್ನಾಡು ಇದೆಲ್ಲ ರೈಡ್ ಮಾಡ್ತಾ ಇರೋದು ನಾನು ನಿನ್ನೆ ಹೇಳಿದೆ. ಬಟ್ ನಮ್ಮ ಮನೇಲಿ ಇಲ್ಲಿವರೆಗೂ ನನ್ನ ಬೈಕಿಂಗ್ ವಿಷಯದಲ್ಲಿ ಒಂದು ಸಲಿನೂ ಮಾಡಬೇಡ ಹಿಂಗೆ ಹಂಗೆ ಅಂತ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ. ಏನೇ ಮಾಡಿದ್ರು ಮಾಡು ಹುಷಾರು ಅಂತ ಹೇಳ್ತಾರೆ. ಈವನ್ ನಾನು RX-ಅಲ್ಲಿ ಬಿದ್ದಿದ್ದೀನೂ ಅಷ್ಟೇ, ಓಕೆನಾ ಎಲ್ಲ ಹಂಗೆ ಅಷ್ಟೇ ಕೇಳಿದ್ದು, ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಳೋದ ಗೊತ್ತು ನನ್ನ ಮೇಲೆ. ಅವರಿಗೆ ನಂಬಿಕೆ ಇದೆ ನನ್ನ ಮೇಲೆ. ಸೊ ನೀವು ಯಾರಾದರೂ ಈ ಥರ ರೈಡ್ ಮಾಡಬೇಕು ಅಂದರೆ ಫಸ್ಟು ನೀವು ನಿಮ್ಮ ಮನೇಲಿ ನಂಬಿಕೆ ಬೆಳೆಸ್ಕೊಳ್ಳಿ. ನಂಬಿಕೆ ಬೆಳೆಸ್ಕೊಂಡ್ಮೇಲೆ ನೀವು ಎಲ್ಲಿಗೆ ಹೋಗ್ತೀನಿ ಅಂದರೆ ಅವರೇ ಬಿಡ್ತಾರೆ ಅಷ್ಟೇ. ಅದೊಂದು ಹೇಳಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಕುರಿ ಮಂದೆ ಫುಲ್ ರೋಡಿಗೆ ಬಂದುಬಿಟ್ಟಿದ್ದಾವೆ. ಸ್ಪೀಡ್ ಬ್ರೇಕರ್ಸ್ಗಿಂತ ಇವು ಸ್ಲೋ ಮಾಡಿಬಿಟ್ವಲ್ಲ ನನ್ನ. ಒಯ್ ಓಕೆ, ಮೈಸೂರಿಗೆ ಬಂದು ಒಂದು 20 ನಿಮಿಷ ಆಯಿತು. ಇಲ್ಲೇ ಇದು ಹಾಕೊಂಡಿದ್ದೆ, ನಿಲ್ಲಿಸಿದ್ದೆ. ಬಟ್ ಇಲ್ಲಿ ನಮ್ಮ ಬಾಯ್ನ ಪೊಲೀಸ್ ಹಾಕೊಬಿಟ್ಟಿದ್ದಾರೆ ಅಂತ. ನಿಶಾಲ್ ಬ್ರೋ ಅವರೆಲ್ಲ ಇಲ್ಲೇ ಇದ್ದಾರೆ. ಇಲ್ಲೇ ADV 390 ಇದೆಯಲ್ಲ, ಇಲ್ಲೇ ಹಾಕೊಬಿಡೋಣ. ಸೊ ಕೇಳೋಣ. ನಾನು ಬಂದು ನೋಡಿದೆ ಆವಾಗಲೇ. ಆ ಕಡೆ ಹೋಗಿ ಒಂದು ಹೋಟೆಲ್ ಹಾಕ್ಕೊಂಡು ಒಂದು ಟೀ ಕುಡಿತಾ ಇದ್ದೆ. ಅಲ್ಲೇ ಅವ್ರ 390 ಅಲ್ಲೇ ಇದೆ. ನಾನು ಬರಿಬೇಡ ಅಂತ ಅಂತಿದ್ದಾರೆ. ಓಕೆ ಬಂದು ರೀಚ್ ಆದ್ವಿ ಮೈಸೂರಿಗೆ. ಅಲ್ಲಿ ನೋಡಿದ್ರೆ ಲಾಸ್ಟ್ ಟ್ರಿಪ್ ಗೋಪುರದಲ್ಲಿ ಸೀನ್ಗಳದು. ಅದ್ರ ನೆಕ್ಸ್ಟ್ ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬೇಗ ಬಂದುಬಿಟ್ಟೆ. ಇವಾಗ ಫಸ್ಟು ನಮ್ಮ ಹತ್ರ ಹಿಂಗಡೆ ಯಾರು ಇದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಬಾನ್ಪಟ್ಟಿ ಈಸ್ ಆಲ್ಸೋ ಜಾಯ್ನಿಂಗ್ ಅವರ್ ವಂಡರ್ಫುಲ್ ರೈಡ್. ವೈಭವ್ ಅವ್ರ ಜೊತೆ ಇದು ಫಸ್ಟ್ ರೈಡ್ ನಂದು, ಅಂದರೆ ಅಫಿಷಿಯಲ್ ಫಸ್ಟ್ ರೈಡ್, ದೊಡ್ಡ ಲಾಂಗ್ ರೈಡು. ಇವ್ರ ಜೊತೆ ಸಕಲೇಶ್ಪುರ ಎಲ್ಲ ಮಾಡಿದ್ದೀವಿ. ಸೊ ಹಿಯರ್ ವಿ ಹ್ಯಾವ್ ಮಿಸ್ಟರ್ ಇಗ್ನಿಷನ್. ನಾವು ಕೃತಿಕ್ ರೀಫೋಕಸ್. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ನಿಮ್ದು ಯಾರು ಹಿಡಿದಿಲ್ವಾ ಬೈಕು? ನಾನು ಮುಕ್ಲೆ ಹಟ್ನ ಇಟ್ಕೊಂಡು ಡ್ರೈವ್ ಮಾಡ್ದ. ಹೋಗಪ್ಪ ಅಂತ ಕಳ್ಸ್ಬಿಟ್ಟ. ಇದು ಒಂದ್ಸತಿ ರೈಸ್ ಮಾಡ್ದ, ಸೌಂಡ್ ಸ್ವಲ್ಪ ಬಂತು, ಆಮೇಲೆ ಶಾಕ್ ಆದಾಗ ಅಲ್ಲ ಬಾಸ್, ನಿಮ್ದು ಹೇಳಿ ಸ್ಟೋರಿ. ನಿಮ್ದೇ ಮೈನು. 1000 ರೂಪಾಯಿ ಕೊಟ್ಟು ಬಂದ್ವಿ ಅಷ್ಟೇ. 1000 ರೂಪಾಯಿ ಫೈನಾ? ಬಟ್ ನನ್ನ ಗಾಡಿ ಹಿಡ್ದಿದ್ರೆ ನಿಮ್ಮ ಗಾಡಿ ಹಿಡ್ದಿದ್ರೆ ಸೈಲೆನ್ಸರ್ ತರಬೇಕಾಯ್ತು. ಒರಿಜಿನಲ್ ಯಾರನ್ನಾದ್ರೂ ಕೇಳ್ಕೊಂಡು ಬರ್ಬೇಕು ಮೈಸೂರಲ್ಲಿ. ನಾನು ಅಲ್ಲ, ಬಟ್ ಇವ್ರಿಗೆ ಫೈನ್ ಹಾಕಿದಂಗೆ ಅರ್ಥ ಆಗಲಿಲ್ಲ. ಏನಕ್ಕೆ ಅಂತ ಅವ್ರೆಲ್ಲ ಸ್ಟಾಕಲ್ಲೇ ಇತ್ತು. ಅವ್ರದ್ದು ಕ್ಯಾಟ್ ಎಲ್ಲ ಅದೇ. ಬಟ್ ನಿಮ್ದು 1000, ಅವ್ರದ್ದು 700. ಏನಕ್ಕೆ ಡಿಫ್ರೆನ್ಸು? ಏನಕ್ಕೆ ಡಿಫ್ರೆನ್ಸ್? ಅದಾಗೆ ಡಿಸ್ಕೌಂಟ್. ಹಂಗೆ ಇಲ್ಲ, ನಾನು 1000 ರೂಪಾಯಿ ಫಸ್ಟ್ ಕೊಟ್ಟಿದ್ದೀನಿ. ನಾನು 1000 ರೂಪಾಯಿ ಕೊಟ್ಟ ನೀನು? 1000 ರೂಪಾಯಿ ಕೊಟ್ಟಿದ್ದು. ಮತ್ತೆ ಆದ್ಮೇಲೆ ನಿಂದು ಮತ್ತೆ 1000 ರೂಪಾಯಿ ಗೆಲ್ತಾ ಇದ್ದಿದ್ದು. ನಾನು ಫಸ್ಟ್ ಬರೀ 500 ರೂಪಾಯಿ ಕೊಟ್ಟೆ, ತಗೊಂಡಿಲ್ಲ. ಆಗೋದೇ ಇಲ್ಲ ಅಂತ. ಅಲ್ಲ, ಬಂದ ತಕ್ಷಣನೇ 1200 ರೂಪಾಯಿ ಬೆಳಕಿಗೆ ಬಂದ ಕತೆ. ಮೈಸೂರಿಗೆ ಬಂದಾಗ ಎಲ್ಲ ಆಗಿದೆ ಈ ಥರ ಸೀನ್ಗಳು. ಒಂದ್ಸಲ ಇವ್ರದ್ದು, ಮೊನ್ನೆ ಗೊತ್ತು. ಇನ್ನು ನಮ್ಮ ಟ್ರಾಕ್ಟರ್ದು ಎಲ್ಲರದು ಆಗಿದೆ. ಇಲ್ಲಿವರೆಗೂ ಸ್ವಲ್ಪ ಸೇಫ್ ಆಗಿದೆ. ಮೈಸೂರು ಇರಲಿಲ್ಲ, ಕಳಕ್ಕೆ ಹೋಗಿ ಬಂದರೂ ಸೇಫ್ ಆಗಿದೆ. ಲಕ್ಕಿ ಏನೋ ಗೊತ್ತಿಲ್ಲ ಬ್ರೋ, ಇತ್ತೀಚೆಗೆ ಮೈಸೂರು ಹೆವಿ ಸ್ಟ್ರಿಕ್ಟ್ ಆಗ್ತಿದೆ. ಸೈಕ್ ಸೀನ್ ಮಾಡ್ಬಿಟ್ಟವ್ರೆ ನಮ್ಮ ಬಾನ್ಪಟ್ಟಿ. ಅಂದರೆ ಆ ಥರ ಇನ್ನೂ ಏನು ಮಾಡಿಲ್ಲ. ಬಟ್ ನಿಮ್ಮ ಜೊತೆ ಇದ್ರೆ ಆಗುತ್ತೆ, ನನಗೆ ಗೊತ್ತು ಇದೆ. ನನಗೆ ನಮ್ಮ ಹರ್ಷಿತ್ ಈಸ್ ಆಲ್ವೇಸ್ ಟ್ಯಾಲೆಂಟೆಡ್ ಗಾಯ್. ಏನಾದ್ರು ಹಾಗೆ ಆಗುತ್ತೆ ಜೊತೆಗೆ ಹೋದರೆ. ಇವಾಗ ಏನಂದರೆ ನನ್ನ ಡಾಲ್ಫಿನಿಗೆ ದಾರ ಕಟ್ಟಿಸ್ತವನೆ. ಬಂಜಿ ರೋಪ್ಸ್ ಹೇಳಿದ್ರೆ ನಾನೇ ತರ್ತಿದ್ದೀನಿ ಒಂದು ಎಕ್ಸ್ಟ್ರಾ. ನಾನೇ ಕಟ್ಕೋತಾನೆ. ನನ್ನ ಬಂಜಿ ರೋಪ್ಸ್ ತಗೊಬಿಟ್ಟು ಅವ್ನಿಗೆ ಹಾಕೋದು, ಅವ್ನಿಗೂ ನಾನು ಹಾಕೊಳ್ಳೋದು. ನಾನು ಕೆಲಸ ಮಾಡಿ ನಿಮ್ಮ ಬ್ಯಾಗು ನನಗೆ ಕೊಡಿ, ನಾನೇ ಅಷ್ಟೊಂದು ಒಟ್ಟಿಗೆ. ಅಲ್ಲ ಬ್ರೋ, ಕರೆಕ್ಟು. ಆ ಥರನೂ ಆಗುತ್ತೆ ಅಲ್ವಾ? ಒಂದು ನಿಮಿಷ ಮಾಡೋಣ ತಡೀತಾ. ಅಲ್ಲ, ಇನ್ನೊಂದು ವಿಷಯ ಸೈಕ್ ಸೀನ್ ಹೇಳ್ಬೇಕು ತಡ್ರಿ, ಹೇಳ್ತೀನಿ. ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಹ್ಯಾಂಡಿಂಗ್ ಆಗಲ್ಲ, 2 ಹಾಕಿದ್ರೆ ಟಾಪ್ ಬಾಕ್ಸ್ ಚೂರು ಜಾಗ ಅಲ್ವಾ? ಟಾಪ್ ಬಾಕ್ಸ್ ಸುಮ್ಮನೆ ತುಂಬಿಸ್ಕೊಂಡು ಬಂದಿದ್ದೀನಿ ನಾನು. ಸುಮ್ಮನೆ ಅಂದರೆ ಇರಲಿ ಅಂತ ಎಕ್ಸ್ಟ್ರಾ ಸ್ವಲ್ಪ ಫ್ಯಾಷನ್. 60% ಏರ್ಪೋರ್ಟ್ ಮಾಡಿ ನಿನ್ ಗಾಡಿಗೆ ಹಾಕೊಂಡ್ಬಿಡು. ಪರವಾಗಿಲ್ಲ ಬಿಡು ಅಂತ ಅಕ್ಕ ಕಟ್ತೀನಿ ಬಿಡಿ. ಅಕ್ಕ ಕಟ್ಟಂಗೆ ಮಾಡ್ಬಿಟ್ಟಲ್ಲಪ್ಪ. ಬೈ ಸ್ವಲ್ಪ ಹೆಲ್ಪ್ ಬನ್ನಿ ಸ್ವಲ್ಪ. ಬೈ ಸೀರಿಯಸ್ಲಿ, ನೆನ್ನೆ ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೆ ಗಾಡಿ. ಅವ್ನು ಚೈನ್ ಲೂಪ್ ಜಾಸ್ತಿ ಮಾಡಿಸ್ಬಿಟ್ಟವನೇ. ನನಗೆ ಟಿಪಿಕಲ್ ಹೇಳಿದ್ದು ಅರ್ಥ ಆಯಿತು ಏನು ಅಂತ ಅವತ್ತು ಮೀಟಪ್ಪಲ್ಲಿ. ಮೈಸೂರಿಗೆ ಬನ್ನಿ ಬ್ರೋ, ನಿಮ್ಮ ಗಾಡಿ ಎಕ್ಸಾಸ್ಟ್ ಹಾಕೊಂಡು ಗೊತ್ತಾಗುತ್ತೆ. ಎಕ್ಸಾಸ್ಟ್ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಮಾಡ್ತಾರೆ ಅಲ್ಲಿ, ಅದಕ್ಕೂ ಫೈನ್ ಹಾಕ್ಸ್ತಾರೆ.
ಅಂತ. ಅಲ್ಲ ಗುರು, ನನ್ನ ಗಾಡಿ ಹಿಡ್ದು ಫೈನ್ ಹಾಕಿದರೆ ನನಗೇನೋ ಒಂದು, ಅಲ್ಲ ನನ್ನ ಗಾಡಿ ಹಿಡ್ಬಿಟ್ಟು ಫೈನ್ ಹಾಕಿದರೆ ಏನೋ ಒಂದು ಎಕ್ಸಾಸ್ಟ್ ಇದೆ, ಫೈನ್ ಕಟ್ಟೋಣ. DBK ಹಾಕಿದ್ದೀನಿ, ಬಟ್ ಸ್ಟಿಲ್ ಏನೋ ಇದೆ ಫೈನ್ ಕಟ್ಟೋಣ ಅಂತ ಹೋಗಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಗುರು ಗೊತ್ತಾಗುತ್ತೆ ಇದರಲ್ಲಿ? ಇದು ಬಿಡಿ ಗುರು, ಇದರಲ್ಲಿ ಏನು ಗೊತ್ತಾಗುತ್ತೆ? ವಿಶಾಲ್ ಬ್ರೋ ಅಲ್ವಾ ಕೊಡ್ತಾರೆ. ಈಸ್ ಫುಲ್ ರಿಚ್ ಮ್ಯಾನ್, ಈ ವಿಲ್ ಪೇ ಎವ್ರಿಥಿಂಗ್. ವಿ ಪೂರ್ ಪೀಪಲ್, ಹೌ ಕ್ಯಾನ್ ವಿ ಪೇ? ಹೊಡೋಣ ಇವಾಗ. ನೆಕ್ಸ್ಟ್ ಸ್ಟಾಪ್ ಇಲ್ಲಿಂದ ನಿಯರ್ ಟು ಬಂಡೀಪುರ್. ಓಕೆ, ಆಮೇಲೆ ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ ನಾನು. ಈ ಸೀರೀಸ್ ಮುಗಿಯೋಷ್ಟರೊಳಗೆ ನಮ್ಮ ಬಾನ್ಫರ್ಟಿಗೆ 5K ಸಬ್ಸ್ಕ್ರೈಬರ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅಯ್ಯೋ ಅಯ್ಯೋ, ನಗರ್ಬೇಡ ತಡಿ ಗುರು, ಹಿಂಗಡೆ ಪಕ್ಕದಲ್ಲಿ ಕೇಳಿಸುತ್ತೆ ವಾಯ್ಸದು. ಸೊ ಇವಾಗ ಯಾರು ನೋಡ್ತಾ ಇದ್ದೀರಾ, ಇದೇ ವ್ಲಾಗು ನಮ್ಮ ಬಾನ್ಫರ್ಟಿನೂ ಹಾಕಿರ್ತಾನೆ, ಕೃತಿಗೂ ಹಾಕಿರ್ತಾನೆ. ಕೃತಿಕ್ ಓಜಿ ವ್ಲಾಗರು, ಇವನು ಅವಾಗಲೂ ನಮ್ಮ ಜೊತೆ ಇದ್ದಾನೆ. ಬಾನ್ಫರ್ಟಿ ಇವಾಗ ನೀವು ಹೋಗಿ ಇಬ್ಬರದು ನೋಡಿ ಚಾನಲ್ಲು. ಬಟ್ ಇವನು ಚಾಲೆಂಜ್ ಇದೆ ನನಗೆ, ಕಂಪ್ಲೀಟ್ ಆಗಬೇಕು 5K ಸಬ್ಸ್ಕ್ರೈಬರ್ಸು. ಈ ಸೀರೀಸು ನೆಕ್ಸ್ಟ್ ಲೆವೆಲ್ ಬರಬೇಕು ಅಂದರೆ ಇವನು ಕಂಪ್ಲೀಟ್ ಆಗಬೇಕಷ್ಟೇ. ಇನ್ನೊಂದೇನೆಂದರೆ, ಸೊ ನೀವು ಈ ಥರ ಎಲ್ಲ ರೈಡ್ ಮಾಡಬೇಕಿದ್ರೆ ಆದಷ್ಟು ಲೈಟ್ ಫುಡ್ಡನ್ನ ತತ್ತಿನಕ್ಕೆ ಇದು ಮಾಡಿ. ಅಂದರೆ ಲೈಕ್ ನಿದ್ದೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ ನಿದ್ದೆ ಬಂದರೆ ಗೊತ್ತಲ್ಲ ರೈಡು ಫುಲ್ ಹಾಳಾಗೋಗುತ್ತೆ. ಅದಕ್ಕೆ ಸೊ ಇವಾಗ ಮೇ ಬಿ ಮೈಸೂರು ಔಟ್ಸ್ಕಟ್ಸ್ ಕ್ರಾಸ್ ಆದ್ವಿ, ಆಗಿ ಸ್ವಲ್ಪ ಇದು ಬಂದ್ವಿ. ಅಯ್ಯೋ ಅಯ್ಯೋ, ಅಲ್ಲ ಗುರು, ದಾರ ಕಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಮುಂದೆ ಬರ್ತಾ ಇದೆ, ಬ್ಯಾಗು ಫೀಲ್ ಆಗ್ತೈತೆ. ಬಂಜಿ ರೋಪ್ಸಲ್ಲ ಆ ಥರ ಏನು ಫೀಲ್ ಆಗಲ್ಲ. ಬಟ್ ಇದು ಸ್ಟಿಲ್ ಓಕೆ. ಇವತ್ತಿನ ಆಲ್ಮೋಸ್ಟ್ ಟೋಲ್ ಗೇಟ್ ಹೆಡ್ 1 ಕಿಲೋಮೀಟರ್. ಓಕೆ, ಇಲ್ಲಿ ಟೋಲ್ ಬೇರೆ ಇದೆಯಾ? ಸೀರಿಯಸ್ಲಿ ಗೊತ್ತಿರಲಿಲ್ಲ ನಾನು. ಈ ರೋಡಲ್ಲಿ ಇಲ್ಲಿವರೆಗೂ ಒಂದು ಸಲ ಬೈಕಲ್ಲಿ ಓಡ್ಸಾ ಇಲ್ಲ. ಇದೇ ಫಸ್ಟ್ ಟೈಮು ಈ ಥರ ಬಂಡೀಪುರ ಊಟಿಗೆಲ್ಲ ಬೈಕ್ ಹೋಗ್ತಾ ಇರೋದು. ಸ್ಟಿಲ್ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ. ಈಗ ಮೇ ಬಿ ವ್ಲಾಗ್ ಆಲ್ರೆಡಿ ಲೆಂತಿ ಆಗಿದೆ ಅನಿಸುತ್ತೆ. ರೈಟ್ ಆಗಿ ಆಲ್ಮೋಸ್ಟ್ 140-150 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ನನಗೆ ಹಾಸನಿಂದ, ಬಟ್ ಅವ್ರಿಗೆ ಇನ್ನೂ ಜಾಸ್ತಿ ಆಗಿದೆ. ಓಕೆ, ಹಂಗಾದರೆ ಸುಮ್ಮನೆ ಅನ್ನೆಸರಿಯಾಗಿ ಎಲ್ಲಿ ಏನು ಇಂಟ್ರೆಸ್ಟ್ ಇರೋಲ್ಲ ತೋರ್ಸೋದು ಬೇಡ. ಓಕೆ, ಟೋಲೆ ಬೈಕಿಗೆ ಪೇ ಮಾಡಬೇಕಾ? ಅವಾಗಲೂ ಇಲ್ಲ. ದಿಸ್ ಈಸ್ ನಾಟ್ ಅ ನೈಸ್ ರೋಡ್ ಬ್ರೋ. ಈ ವ್ಲಾಗ್ ಇಷ್ಟೇ. ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅಂದರೆ ಫಾಲೋ ಮಾಡಿ, ಬಾನ್ಬಿಶ್ ಬೇಕರ್ ಅಂತ ಐಡಿ. ನಮ್ಮ ಡಾಲ್ಫಿನಿಗೆ ಜಸ್ಟ್ ಫಾಲೋವರ್ಸ್ ಬೇಕು ಬಾಯ್ಸ್. ಗೋ ಆ್ಯಂಡ್ ಫಾಲೋ ಇನ್ ಇನ್ಸ್ಟಾ, ಡೋಂಟ್ ಫರ್ಗೆಟ್. ಓಕೆ, ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವ್ಲಾಗ್ ಇನ್ನೂ ಬಾಂಬಾಗಿರುತ್ತೆ, ರೆಡಿ ಇರಿ. ಇವನು ಯಾರು ಹೊಂದ್ಮೇಲೆ ಬರ್ತಾವನೆ. ನಿಶಾಲ್ ಬ್ರೋ ಇದ್ದಾಗೆಲ್ಲ ಟೆನ್ಷನ್ ತಗೊಳ್ಳಲ್ಲ. ಐ ವಿಲ್ ಡೂ ಸಿಗ್ನಲ್ಸ್.